ಮನೆಗಳಲ್ಲಿ, ಸಂಬಂಧಗಳಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯ ಅಥವಾ ಶೋಷಣೆ ವಿರುದ್ಧ ಮಹಿಳೆಯರಿಗೆ ರಕ್ಷಣೆ ನೀಡೋದಕ್ಕಂತಾನೆ ಒಂದು ಕಾನೂನಿದೆ. ಇದನ್ನು ದ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್. ಈ ಕಾನೂನು 2005ರಿಂದ ಜಾರಿಯಲ್ಲಿದೆ. ಈ ಕಾನೂನಿನ ಮುಖ್ಯ ಉದ್ದೇಶ ಮನೆಗಳಲ್ಲಿ ಅಂದರೆ ಗಂಡನ ಫ್ಯಾಮಿಲಿಯವರಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿರುವಂಥ ಮಹಿಳೆ ಆಗಿರ್ಬೋದು. ಸೊ ವೈಲೆನ್ಸ್ ಅಂದರೆ ಕೇವಲ ಫಿಸಿಕಲ್ ವೈಲೆನ್ಸ್ ಅಲ್ಲ, ಅಂದರೆ ಒಡೆಯೋದು ಬಡಿಯೋದು ಮಾತ್ರ ಅಲ್ಲ. ಮೆಂಟಲಿ ಮತ್ತು ಎಮೋಷ್ನಲಿ ಟಾರ್ಚರ್ ಮಾಡೋದು, ಹಿಂಸೆ ಮಾಡೋದು, ಅಂದರೆ ಕೆಟ್ಟ ಕೆಟ್ಟ ಪದಗಳಿಂದ ಬೈಯೋದು, ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಡೋದು, ಜೊತೆಗೆ ಫೈನಾನ್ಷಿಯಲಿ ಅವರು ಸ್ಟ್ರಗಲ್ ಮಾಡೋ ರೀತಿ ಮಾಡೋದು, ಅಂದರೆ ಅವರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇರೋದು, ಇದೆಲ್ಲನೂ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರೀತಾರೆ. ಇಲ್ಲಿ ವಿಕ್ಟಿಮ್ ಅಂದರೆ ಮಹಿಳೆಯರು ಮಾತ್ರ ಕಂಪ್ಲೇಂಟ್ನ ಕೊಡ್ಬೋದು. ಈ ಕಾನೂನು ಮುಖ್ಯವಾಗಿರೋದು ಮಹಿಳೆಯರ ರಕ್ಷಣೆಗಾಗಿ. ಸೊ ಇಲ್ಲಿ ವಿಕ್ಟಿಮ್ ಯಾರಿರ್ತಾರೆ ಅಂದರೆ ಯಾರು ತೊಂದರೆಗೆ ಶೋಷಣೆಗೆ ಒಳಗಾಗಿರ್ತಾರೆ ಅವರೇ ಕಂಪ್ಲೇಂಟ್ ಕೊಡಬೇಕು ಅಂತೇನಿಲ್ಲ. ಅವರ ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅಥವಾ ಅವರ ಪೇರೆಂಟ್ಸ್ ಆಗಿರ್ಬೋದು. ಸೊ ಯಾರೇ ಆದರೂ ಕಂಪ್ಲೇಂಟ್ನ ಕೊಡ್ಬೋದು. ಕಂಪ್ಲೇಂಟ್ನ ಕೊಟ್ಟು ವಿತಿನ್ 3 ಡೇಸಲ್ಲಿ ನಿಮಗೆ ಹಿಯರಿಂಗ್ ಆಗುತ್ತೆ ಮತ್ತು ವಿತಿನ್ 60 ಡೇಸಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಸೊ ಈ ಕಾನೂನಿನ ಬಗ್ಗೆ ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.